ಉದ್ದೇಶಪೂರ್ವಕ ಕಾರ್ಯಕ್ರಮಗಳಿಗೆ ಯಾವತ್ತೂ ಕ್ಷಮೆ ಅನ್ನೋದಿರೋದಿಲ್ಲ. ಯಾಕೆ ಅಂತಂದ್ರೆ ಗೊತ್ತಿದ್ದು ತಪ್ಪು ಮಾಡೋದು ಅಂತಂದ್ರೆ ಏನದು? ಹೌದು, ಭಗವಂತನು ಕೂಡ ಕ್ಷಮಿಸೋದಿಲ್ಲ. ಗೊತ್ತಿಲ್ಲದೆ ಆಗುವಂತದಕ್ಕೆ ಪರಿಹಾರ ಇದೆ. ಏನಪ್ಪಾ? ಅವರಿಗೆ ಸರ್ಪ ಸಂಸ್ಕಾರ ಎಂಬತಕ್ಕಂಥದ್ದು ಇದೆ. ಇವತ್ತಿನ ದಿವಸ ನಮ್ಮ ಕುಕ್ಕೆ ಕ್ಷೇತ್ರದಲ್ಲಿ ಮಾಡ್ತಾರೆ, ಸರ್ಪ ಸಂಸ್ಕಾರ ಎಂಬತಕ್ಕಂಥದನ್ನ ಮಾಡ್ತಾರೆ. ಅದಕ್ಕೆ ಆದಂತ ಒಂದಿಷ್ಟು ರೀತಿ ನೀತಿಗಳಿದ್ದಾವೆ. ಇವತ್ತಿನ ದಿವಸ ನಾವೇನೋ ಒಂದು ಸಮಸ್ಯೆ ಈ ತರ ಆಗೋಗಿತ್ತು ಅಂತಂದ್ರೆ ಜಾತಕದಲ್ಲಿ ಅದು ಪ್ರತಿಬಿಂಬಿಸುತ್ತೆ. ಇಂತಹ ದಿವಸ ಇಂತಹ ಸಮಯದಲ್ಲಿ ಇಂತಹ ಒಂದು ಹಾವು ಸಮಸ್ಯೆಗೀಡಾಗಿತ್ತು, ಅದರ ದೋಷ ನಿನಗಿದ್ಯಪ್ಪ ಅಂತ ಹೇಳಿದಾಗ ಅಲ್ಲಿರ್ತಕ್ಕಂಥ ಋತ್ವಿಜರಾಗಿರ್ಬೋದು, ಗಣಪಾಠಿಗಳಾಗಿರ್ಬೋದು, ಅವರು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪೂಜಾನುಷ್ಠಾನಗಳನ್ನ ಮಾಡಿ ಅದಕ್ಕೆ ಖಂಡಿತ ಭಗವಂತನಿಂದ ಒಂದು ಕ್ಷಮೆ ಇದೆ. ಆದ್ರೂ ನಾವು ಫಾರೆಸ್ಟ್ ಅಲ್ಲಿ ಹೋಗ್ಬೇಕಾದ್ರೂ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಸ್ವಲ್ಪ ಜೋಪಾನವಾಗಿ ಗಮನ ಇಟ್ಕೊಂಡೇ ಹೋಗ್ಬೇಕು. ಯಾಕೆ ಅಂತಂದ್ರೆ ನಮಗ್ ಗೊತ್ತು ಕಾಡು ಜೋಪಾನವಾಗಿ ಹೋಗ್ಬೇಕು ಅಂತ. ಒಂದಷ್ಟು ಜನ ಅದು ಮಾಡಲ್ಲ, ಸಿಕ್ಕಿದ್ದ ಚಾನ್ಸ್ ಅಂತ ಗಾಡಿನ ಎರ್ರ ಬೇರೆ ಓಡಿಸ್ತಾ ಇರ್ತಾರೆ. ಅಂತಹ ಸಮಯದಲ್ಲಿ ಇಂತಹ ಅಚಾತುರ್ಯಗಳಾಗುತ್ತೆ. ಓಕೆ ಗುರುಗಳೇ, ಸರ್ಪ ಸಂಸ್ಕಾರ ಅಂತ ಹೇಳಿದ್ರಿ. ಬಹಳಷ್ಟು ಕಡೆ ಏನ್ ಮಾಡ್ತಾರೆ ಅಂದ್ರೆ ಮನೆಗಳಲ್ಲಿ ಕೆಲವೊಂದ್ ಕಡೆ ಸರ್ಪ ಸಂಸ್ಕಾರ ಯಾಗ ಈ ತರ ಎಲ್ಲಾ ಮಾಡ್ತಾರೆ. ಕೆಲವೊಬ್ರು ಹೇಳ್ತಾರೆ ಇಲ್ಲ, ಎಲ್ಲಿ ನಾವು ಕುಕ್ಕೆ, ಘಾಟಿ ಸುಬ್ರಹ್ಮಣ್ಯ ಇಂತಹ ಸ್ಥಳಗಳಲ್ಲೇ ಸರ್ಪ ಸಂಸ್ಕಾರವನ್ನ ಮಾಡ್ಬೇಕು, ಕಾಡು ಇರುತ್ತಲ್ಲ ಅಂತ ಪ್ರದೇಶಗಳಲ್ಲಿ ಮಾಡ್ಬೇಕು ಅಂತ ಹೇಳ್ತಾರೆ. ಯಾವ ರೀತಿ ಪೂಜೆ ಮಾಡ್ಬೇಕು ಗುರುಗಳೇ ಸರ್ಪ ಸಂಸ್ಕಾರ? ಅಮ್ಮ, ಸರ್ಪ ಸಂಸ್ಕಾರವನ್ನ ಮಾಡತಕ್ಕಂತ ವಿಧಿವಿಧಾನಗಳೇ ಬೇರೆ. ಅದಕ್ಕೆ ಪೂರಕವಾಗಿರ್ತಕ್ಕಂತ ಸನ್ನಿಧಾನಗಳು ಅಂತಂದ್ರೆ ಇಂತಹ ಪುಣ್ಯಕ್ಷೇತ್ರಗಳೇ. ಮನೆಯಲ್ಲಿ ಮಾಡಿಸೋದ್ರಿಂದ ಅಷ್ಟು ತೃಪ್ತಿಕರ ಅಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಬೇಕಾಗಿರ್ತಕ್ಕಂತ ಸೌಕರ್ಯಗಳಾಗಿರ್ಬೋದು, ಇಲ್ಲ ಅಂತಂದ್ರೆ ಆ ಒಂದು ಜಾಗದ ಶಕ್ತಿ ಆಗಿರ್ಬೋದು, ಇದೆಲ್ಲವೂ ಕೂಡ ಬರ್ತಕ್ಕಂಥದ್ದು ಇರುತ್ತೆ. ನನಗೆ ತಿಳಿದಿರೋ ಪ್ರಕಾರ 99% ಈ ಸರ್ಪ ಸಂಸ್ಕಾರಗಳನ್ನ ಮನೆಯಲ್ಲಿ ಮಾಡಿಸೋದಕ್ಕಿಂತ ತಾವು ಇಂತಹ ಪುಣ್ಯಕ್ಷೇತ್ರಗಳಲ್ಲಿ ಮಾಡಿಸೋದೇ ಒಳ್ಳೇದು. ಅದರಲ್ಲೂ ಅಷ್ಟೇ, ಒಂದಷ್ಟು ಜನ ಏನ್ ಮಾಡ್ತಾರೆ, ಲೋಕ ಕಲ್ಯಾಣಾರ್ಥವಾಗಿ ಸಾಮೂಹಿಕವಾಗೂ ಮಾಡಿಸ್ತಾರೆ, ಒಂದಷ್ಟು ಜನ ಪ್ರತ್ಯೇಕವಾಗೂ ಮಾಡಿಸ್ತಾರೆ. ಎರಡೂ ತಪ್ಪಿಲ್ಲ, ಅದು ನಿಮ್ಮ ಅನುಕೂಲ. ಪ್ರತ್ಯೇಕ ಅಂತಂದ್ರೆ ಒಂದ್ ಸ್ವಲ್ಪ ಬೆಲೆ ಜಾಸ್ತಿ ಆಗುತ್ತೆ, ಸಾಮೂಹಿಕ ಅಂತಂದ್ರೆ ಎಲ್ಲರ ಜೊತೆ ಮಾಡಿಸೋದ್ರಿಂದ ಸ್ವಲ್ಪ ಕಡಿಮೆ ಆಗುತ್ತೆ. ಸಾಮೂಹಿಕ ಮಾಡಿಸೋದ್ರಿಂದ ನಮಗೆ ಬರೀ 50% ಲಾಭ ಸಿಗುತ್ತೆ, ಪ್ರತ್ಯೇಕವಾಗಿ ಮಾಡಿಸೋದ್ರಿಂದ 100% ಲಾಭ ಸಿಗುತ್ತೆ. ಅದೆಲ್ಲ ಏನಿಲ್ಲ. ಆದಷ್ಟು ಇಂತಹ ಪುಣ್ಯಕ್ಷೇತ್ರ ಶಕ್ತಿ ಸಾನ್ನಿಧ್ಯಗಳಲ್ಲಿ ಸುಬ್ರಹ್ಮಣ್ಯನ ಕ್ಷೇತ್ರದಲ್ಲಿ ಮಾಡಿಸೋದೇ ಉತ್ತಮ. ಓಕೆ ಗುರುಗಳೇ, ಇನ್ನು ನವರಾತ್ರಿ ವಿಚಾರಕ್ಕೆ ಬರೋದಾದ್ರೆ, ನವರಾತ್ರಿ ಎಂದು ನಾವು ಏನೇ ಒಂದು ಸಂಕಲ್ಪ ಮಾಡ್ಕೊಳ್ಳಿ, ನಾವು ದೇವಿಯಲ್ಲಿ ಏನೇ ಒಂದು ಬೇಡ್ಕೊಂಡು ನವರಾತ್ರಿಯನ್ನ ಆಚರಣೆ ಮಾಡಿ ಪೂಜೆಗಳನ್ನ ಮಾಡೋದ್ರಿಂದ ಖಂಡಿತ ನಮ್ಗೆ ನಾವು ಕೇಳಿದ್ದು ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಇವತ್ತು ಮಕ್ಕಳಿಲ್ಲದವರು, ಮಕ್ಕಳ ಭಾಗ್ಯ ಇಲ್ಲದವರು ಸ್ಕಂದ ಮಾತೆಯನ್ನ ಪೂಜೆ ಮಾಡೋದ್ರಿಂದ, ನವರಾತ್ರಿಯನ್ನ ಆಚರಣೆ ಮಾಡೋದ್ರಿಂದ ಅವರಿಗೆ ಮಕ್ಕಳ ಭಾಗ್ಯ ದೊರೆಯುತ್ತಾ? ಖಂಡಿತ ಸಿಗುತ್ತೆ. ಇಷ್ಟು ಹೊತ್ತಿನವರೆಗೂ ಬರೀ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಬಗ್ಗೆ ಮಾತಾಡುತ್ತೆ. ಸ್ಕಂದ ಮಾತಾ ದೇವಿಯ ಆರಾಧನೆಯನ್ನ ಮಾಡೋದ್ರಿಂದ ಮದುವೆ ಆಗಿರ್ತಕ್ಕಂಥ ಸ್ತ್ರೀ, ಹೆಣ್ಣು ಮಕ್ಕಳು ಯಾರಿಗೆ ಮಕ್ಕಳ ಸಮಸ್ಯೆ ಇರುತ್ತೋ ಅವರು ಇವತ್ತಿನ ದಿನ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜಾನುಷ್ಠಾನವನ್ನ ಸಲ್ಲಿಸೋದ್ರಿಂದ ಖಂಡಿತ ಮಕ್ಕಳಾಗ್ತಕ್ಕಂಥ ಒಂದಿಷ್ಟು ವರದಾನವನ್ನ ತಾಯಿ ನಿಮಗೆ ಕರುಣಿಸ್ತಾಳೆ. ಅದಕ್ಕೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಇವತ್ತು ಹೆಣ್ಣು ಮಕ್ಕಳು ಯಾರು ಮಕ್ಕಳಿರಲ್ವೋ ಅವರು ಒಂದಷ್ಟು ಜನ ಸಣ್ಣ ಹೆಣ್ಣು ಮಕ್ಕಳನ್ನ, ಒಂದು 9 ಜನ ಬಾಲಕಿಯರನ್ನ ಮನೆ ಕರ್ಕೊಂಡ್ಬಂದು ಅವರಿಗೆ ಇಷ್ಟವಾಗಿರ್ತಕ್ಕಂಥ ಸಿಹಿ ಖಾದ್ಯ, ಮಕ್ಳು ಇನ್ನೇನು ಆಸೆ ಪಡ್ತಾರೆ, ಅದು ಚಾಕ್ಲೇಟೋ ಏನು ಎತ್ತೋ ಅವರಿಗೆ ಕೊಟ್ರೆ ಸಂತೋಷ. ಇದನ್ನ ಮಾಡೋದ್ರಿಂದ ಆ ದೇವಿ ಅನುಗ್ರಹದಿಂದ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅನುಗ್ರಹ ಪ್ರಾಪ್ತಿ, ಏನು ಒಂದು ಫಲ ಬೇಡ್ಕೊಂಡಿರ್ತಾರೆ ಅದು ಖಂಡಿತ ಈಡೇರುತ್ತೆ. ನಂಬಿಕೆ ಬೇಕು. ನಂಬಿಕೆನ ನೀವು ಎಷ್ಟರ ಮಟ್ಟಿಗೆ ಇಟ್ಕೊಳ್ತೀರೋ ತಾಯಿ ಅಷ್ಟು ನಿಮ್ ಕೈ ಇಡ್ತಾರೆ. ನೀವು ಈ ಕ್ಷಣ ಯಾರೋ ಏನೋ ಹೇಳಿದರೆ ಮಾಡ್ಬೇಕು, ಮಾಡ್ಬಿಟ್ವಿ ಅನ್ನೋದಲ್ಲ. ಯಾರೋ ಏನೋ ಹೇಳಿದ್ರು ಅನ್ನೋದನ್ನ ಪಕ್ಕದಲ್ಲಿ ಇಡಬೇಕು. ನನಗೆ ಬೇಕಮ್ಮ, ನೀನ್ ಇದ್ಯಾನದನ್ನ ನಾನು ನಂಬ್ತೀನಿ, ನೀನ್ ನನಗಿದನ್ನ ದಯಪಾಲಿಸು, ನನಗಿದನ್ನ ಕೊಡು ತಾಯಿ ಅಂತ ಹೇಳಿ ಶ್ರದ್ಧೆಯಿಂದ ಪ್ರಾರ್ಥನೆಯನ್ನ ಮಾಡಿದ್ರೆ ಖಂಡಿತ ಆಗತ್ತೆ. ಬೇಕಾಬಿಟ್ಟಿ ಮನಸ್ಸಿನಿಂದ ಮಾಡಿದ್ರೆ ಖಂಡಿತ ಆಗತ್ತೆ.